ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಮಾಜಿ ಸಚಿವ ವಿ ಮುನಿಯಪ್ಪ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಒಟ್ಟಿಗೆ ಶ್ರೀಕೃಷ್ಣನ ದರ್ಶನ ಪಡೆದರು. ಓಕೆ ಸರ್. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಿಡ್ಲಘಟ್ಟ ನಗರದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಒಟ್ಟಿಗೆ ಶ್ರೀಕೃಷ್ಣ ದರ್ಶನ ಪಡೆದರು. ಕ್ಷೇತ್ರದ ಅಭಿವೃದ್ಧಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ನಂತರ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ಶಿಡ್ಲಘಟ್ಟ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಕಚೇರಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು, ಇಂದು ಶ್ರೀಕೃಷ್ಣ ಜಯಂತಿ ಪ್ರಯುಕ್ತ ದೇಶದಾದ್ಯಂತ ಹಬ್ಬದ ಆಚರಣೆ ನಡೆದಿದ್ದು, ನಮ್ಮ ಶಿಡ್ಲಘಟ್ಟದಲ್ಲಿ ಶ್ರೀಕೃಷ್ಣ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಏರ್ಪಡಿಸಿ ಭಕ್ತಾದಿಗಳು ಬಹಳ ಅಚ್ಚುಕಟ್ಟಾಗಿ ಪೂಜೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಶ್ರೀಕೃಷ್ಣನು ಜಗತ್ತಿಗೆ ಗುರು, ಆತನ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಬೇಕು. ಶ್ರೀಕೃಷ್ಣ ಎಲ್ಲರಿಗಿಂತ ಪವಿತ್ರರಾದವರು. ಶ್ರೀಕೃಷ್ಣನ ಆಶೀರ್ವಾದ ಇದ್ದರೆ ನಮ್ಮ ದೇಶ, ನಾವುಗಳು ನೆಮ್ಮದಿಯಿಂದ ಇದ್ದು ಜೀವನದಲ್ಲಿ ಉನ್ನತ ಮಟ್ಟ ಸಾಧಿಸಬಹುದೆಂದು ತಿಳಿಸಿ, ಸಮಸ್ತ ಜನತೆಗೆ ಶ್ರೀಕೃಷ್ಣನ ಆಶೀರ್ವಾದ ಸಿಗಲಿ, ದೇಶವು ಸಮೃದ್ಧಿಯಿಂದ ಇರಲಿ ಎಂದು ಹಾರೈಸುತ್ತೇನೆ ಎಂದು ತಿಳಿಸಿದರು. ಸಮಸ್ತ ಮನುಕುಲಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಕೃಷ್ಣ ಮುಂದೆ ಜಗದ್ಗುರು, ಇಡೀ ಜಗತ್ತಿಗೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಗೀತೆ ಸಾರನ ಸಾರೋದ ಮೂಲಕ ಇಡೀ ಮನುಕುಲಕ್ಕೆ ಗುರುವಾಗಿ ನಿಂತುಕೊಳ್ತಾರೆ. ಕುರುಕ್ಷೇತ್ರದಲ್ಲಿ ಪಾಂಡವರಿಗೆ ತನ್ನ ವಿದ್ಯೆನ ದಾರಿ ಮೂಲಕ ಗುರುವಾಗ್ತಾರೆ. ಆದರೆ ಈ ಸಮಸ್ತ ಮನುಕುಲಕ್ಕೆ ಗುರುವಾಗಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಸಹ ಆದಿಗುರು, ಮೂಲ ಗುರುವಾಗಿ ನಮ್ಮ ಮುಂದೆ ನಿಂತ್ಕೊಳ್ಳುವಂಥದ್ದು. ಮತ್ತು ಎಲ್ಲರಲ್ಲೂ ಸಹ ಶ್ರೀಕೃಷ್ಣ ರೀತಿ ಒಬ್ಬ ಗುರು ನಾವು ನೋಡೋಂಥದ್ದಾಗಬೇಕು. ನಮಗೆ ಇಂಥ ಸಾರಥಿಯಾಗಿ, ಗುರುವಾಗಿ, ನಮಗೆ ಒಬ್ಬ ನಾವಿಕನಾಗಿ ಶ್ರೀಕೃಷ್ಣ ರೂಪದಲ್ಲಿ ಎಲ್ಲ ರೀತಿಯಾದಂಥ ಒಂದು ಅನುಕೂಲಗಳನ್ನ ಪ್ರಕೃತಿ ಮೂಲಕ ನಮ್ಗೆ ಆಗ್ತದೆ. ಅದು ಭಗವಂತನ ದಯೆಯಿಂದ ಎಲ್ಲನೂ ಸಾಧ್ಯ. ಆ ನಿಟ್ಟಿನಲ್ಲಿ ಶ್ರೀಕೃಷ್ಣನ ರೀತಿ ನಾವು ಎಲ್ಲನೂ ಸಹ ಸಾಧನೆ ಮಾಡೋದಕ್ಕೆ ದಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ಶ್ರೀಕೃಷ್ಣ ಜಯಂತಿಯ ಶುಭಾಶಯಗಳು ಕೋರ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಣ್ಣೂರು ಸುಬ್ರಹ್ಮಣಿ, ಕಾಂಗ್ರೆಸ್ ಮುಖಂಡ ಟಿಕೆ ನಟರಾಜ್, 6ನೇ ವಾರ್ಡಿನ ನಗರಸಭಾ ಸದಸ್ಯರು ಹಾಗೂ ವಕೀಲರಾದ ಮುನಿರಾಜು, ಚಿಮಂಗಲ ಮಂಜುನಾಥ್, ಕರ್ನಾಟಕ ರಕ್ಷಣಾ ವೇದಿಕೆ ರಾಮಾಂಜಿ, ಆನೂರು ಆನಂದ್, ಕುರುಬರಪೇಟೆ ವೆಂಕಟೇಶ್, ತುಮ್ಮನಹಳ್ಳಿ ವೆಂಕಟೇಶ್, ಬುದ್ದಾಳ ವರದರಾಜ್, ದೊಡ್ಡದಾಸರಹಳ್ಳಿ ದೇವರಾಜ್, ಲಕ್ಕಹಳ್ಳಿ ಸುರೇಶ್, ಸಿಎನ್ ಮುನ್ರಾಜು ಸೇರಿದಂತೆ ಇನ್ನೂ ಮುಂತಾದವರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಶಿವ ಪರಮಾತ್ಮ ಕೃಷ್ಣನಿಗೂ ಕೂಡ ತಂದೆಯಾಗಿ ಶಿವ. ಅದಕ್ಕೆ ಕೃಷ್ಣ ಮುಂದೆ ಜಗದ್ಗುರು. ಶ್ರೀಕೃಷ್ಣ ನಮ್ಮೆಲ್ಲರಿಗೂ ಸಹ ದೇವರಾಗಿ, ಗುರುವಾಗಿ, ನಮ್ಮೆಲ್ಲರ ಒಂದು ಮಾರ್ಗದರ್ಶಕನಾಗಿ ಈ ಮನುಕುಲ ಉದ್ಧಾರ ಆಗಲಿ, ನೆಮ್ಮದಿಯಿಂದ ತನ್ನ ಜೀವನ ಸಾಗಿಸಲಿ ಅಂತೇಳಿ ಸಂಪೂರ್ಣವಾದ ಭಗವದ್ಗೀತೆಯ ಒಂದು ಗೀತೆಯ ಸಾರಾಂಶನ ಇಡೀ ಜಗತ್ತಿಗೆ ಸಾರಿ ಎಲ್ಲರೂ ಸಹ ಸತ್ಯದ ದಾರಿಯಲ್ಲಿ ನಡಿಬೇಕು. ನಿಮ್ಮ ಕೆಲಸನ ನೀವು ಮಾಡಿ, ಫಲಾಫಲಗಳ ಒಂದು ಅಪೇಕ್ಷೆ ನೀವು ಪಡೆದೇ ನೀವು ಕೆಲಸ ಮಾಡಿದ್ದೆ ಆದರೆ ಪ್ರತಿಫಲ ನಿಮಗೆ ಇದ್ದೇ ಇರ್ತದೆ. ಅದು ದೇವ್ರ ರೂಪದಲ್ಲಿ, ಗುರುವಿನ ಆಶೀರ್ವಾದ ರೂಪದಲ್ಲಿ ಅಂತೇಳಿ ನಮಗೆ ಗೀತೆಯ ಮೂಲಕ ಸಾರಿದಂಥದ್ದನ್ನು ಸ್ಮರಿಸ್ತಾ, ಶ್ರೀಕೃಷ್ಣ ಭಗವಂತನ ಒಂದು ಆರಾಧನೆ ಮಾಡ್ತಾ ಇರೋಂಥದ್ದು ಶಿಡ್ಲಘಟ್ಟದಲ್ಲಿ ಭಾಳ ವಿಶೇಷವಾಗಿ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಯಾದವ್ ಸಮುದಾಯದ ಎಲ್ಲ ಗ್ರಾಮಗಳು, ಸುಮಾರು 65ಕ್ಕೂ ಹೆಚ್ಚು ಹಳ್ಳಿಗಳಿಂದ
ವಿಶೇಷ ಅಲಂಕಾರ ಮಾಡಿಕೊಂಡು ಸ್ವಾಮಿಯ ಪೂಜೆ ಮಾಡೋಂಥದ್ದು, ಬೆಳ್ಳಿ ರಥೋತ್ಸವನ ಮಾಡಿರೋಂಥದ್ದು, ಮತ್ತು ಎಲ್ಲ ಜನಾಂಗ ಮತ್ತು ಇತರೆ ಗ್ರಾಮದ ಪ್ರತಿಯೊಬ್ಬರು ಸಹ ಜೊತೆಗೂಡಿಸ್ಕೊಂಡು ಇವತ್ತು ಶಿಡ್ಲಘಟ್ಟ ನಗರಕ್ಕೆ ಆಗಮಿಸಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇರೋಂಥದ್ದು. ಅದರ ಜೊತೆಗೆ ಬಹಳ ವಿಶೇಷವಾಗಿ ವಿಶಿಷ್ಟವಾಗಿ ಇಲ್ಲಿ ನಮ್ಮ ಬ್ರಹ್ಮಕುಮಾರಿ ಸಮಾಜ ಶಾಖೆ ಮಠ ಶಿಡ್ಲಘಟ್ಟದಲ್ಲೂ ಸಹ ನನ್ನ ಸಹೋದರಿಯರು ಬಹಳಷ್ಟು ಶ್ರಮ ವಹಿಸಿ ಸಮಯ ಕೊಟ್ಟು ದೇವರಿಗೆ ಅಲಂಕಾರ ಮಾಡಿ ಇಷ್ಟೊಂದು ನಮಗೆ ವರ್ಣರಂಜಿತವಾಗಿ ಆ ದೇವರ ಒಂದು ಪ್ರತಿ ಬಾಲ್ಯಾವಸ್ಥೆ ಮತ್ತು ಎಲ್ಲ ಅವರ ಒಂದು ಅವತಾರಗಳನ್ನು ಸಹ ನಮಗೆ ಇಲ್ಲಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿರೋಂಥದ್ದು ಮತ್ತು ಪ್ರದರ್ಶನಕ್ಕೆ ಅವಕಾಶ ಮಾಡಿರೋಂಥದ್ದು ಮತ್ತು ದೇವರ ಕೃಪೆ ಎಲ್ರಿಗೂ ಆಗಲಿ ಅಂಥೇಳಿ ಒಂದು ಒಳ್ಳೆ ಯೋಚನೆ ಇಟ್ಕೊಂಡು ಮಾಡಿರೋಂಥದ್ದು ಭಾಳ ವಿಶೇಷ. ಆ ನಿಟ್ಟಿನಲ್ಲಿ ಶ್ರೀಕೃಷ್ಣನ ಸ್ಮರಣೆ ಭಾಳಷ್ಟು ಮುಖ್ಯ. ಶ್ರೀಕೃಷ್ಣನ ಬೇಡಬೇಕಂದ್ರೆ ಹೆಚ್ಚು ಅಲಂಕಾರ ಮಾಡೋಂಥದ್ದು, ಇಲ್ಲ ಪೂಜೆಗಳು ಮಾಡೋಂಥದ್ದು, ಹೋಮ ಹವನಗಳು ಮಾಡೋಂಥದ್ದು ಏನಿಲ್ಲ. ಒಂದಿಡೀ ಅವಲಕ್ಕಿ ಕೊಟ್ಟು ಪ್ರಸಾದವಾಗಿ ದೇವ್ರನ್ನ ಒಂದು ಕ್ಷಣ ನಮ್ಮನ್ನು ಕಾಪಾಡು ಭಗವಂತ ಅಂತೇಳಿ ಅವನ್ನ ಬೇಡದ್ರಾಯಿತು. ಆತ ಸಂತೃಪ್ತಿಯಿಂದ ನಮಗೆಲ್ಲನೂ ಸಹ ನಮ್ಮ ಕಷ್ಟಗಳನ್ನ ದೂರ ಮಾಡೋಂಥದ್ದು ಮತ್ತು ನಮ್ಮ ಬೆನ್ನಿಗೆ ಸದಾ ಶ್ರೀಕೃಷ್ಣ ಗುರುವಾಗಿದ್ದೇ ಇರ್ತಾನೆ. ಆ ಥರದ ಭೂಮಿಲಿ ನಾವು ಸನಾತನ ಧರ್ಮದ ಭೂಮಿಲಿ ಈ ದೇಶದಲ್ಲಿ ನಾವು ಹುಟ್ಟಿರೋಂಥದ್ದು. ಸದಾ ನಮ್ಮ ಹಿಂದೆ ನಮಗೆ ಒಂದು ಕಾಣದ ಶಕ್ತಿ ದೇವ್ರ ರೂಪದಲ್ಲಿ ನಮ್ಮ ಹಿಂದೆ ಇದ್ದೇ ಇರ್ತಾನೆ. ಅದು ಶ್ರೀಕೃಷ್ಣ ಇರ್ಬೋದು, ಶಿವ ಇರ್ಬೋದು, ಎಲ್ಲ ದೇವರುಗಳ ಅವತಾರ ಅಂತ ನಾವು ತಿಳ್ಕೊಳ್ಬೋದು. ಅದರಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಗುರುವಾಗಿ ನಮಗೆ ಹೊರಹೊಮ್ತಾರೆ. ಮಹಾಭಾರತ ಪಾಂಡವರನ್ನ ಮುನ್ನಡೆಸೋಂಥದ್ದು, ಕೌರವರನ್ನ ದಮನ ಮಾಡೋಂಥದ್ದು, ದುಷ್ಟ ಶಕ್ತಿಗಳನ್ನ ದಮನ ಮಾಡೋಂಥದ್ದು. ವಿಶೇಷವಾಗಿ ದ್ರೌಪದಿಯ ಒಂದು ವಸ್ತ್ರಾಭರಣದ ಕಥೆನೂ ಸಹ ನಾವು ಕೇಳಿರ್ತೀವಿ. ಇವತ್ತು ನಮ್ಮ ಸಹೋದರಿಯರು ಇವತ್ತು ಇಷ್ಟೊಂದು ಮಾಡೋಂಥದ್ದು ಸಂದರ್ಭದಲ್ಲಿ ನಾನು ನೆನಪಾಗ್ತಾ ಇದೆ. ಶ್ರೀಕೃಷ್ಣನಿಗೆ ಒಂದು ಸಂದರ್ಭದಲ್ಲಿ ಏನೋ ಒಂದಷ್ಟು ಕೈಗೆ ಗಾಯ ಆಗಿ ರಕ್ತ ಬರೋಂಥ ವಾತಾವರಣ ಸೃಷ್ಟಿಯಾಗ್ತದೆ. ಆ ಕ್ಷಣದಲ್ಲಿ ದ್ರೌಪದಿಯವರು ಮತ್ತು ಸುಭದ್ರ ತಾಯಿಯಂದರು ಇರ್ತಾರೆ. ಸುಭದ್ರೆಯವರು ಅವ್ರಿಗೆ ಏನಾದರೂ ರಕ್ತ ನಿಲ್ಲಿಸೋದಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಬಟ್ಟೆನ ತರೋದಕ್ಕೂ ಇಲ್ಲ ಒಂದು ಆವತ್ತಿನ ಬ್ಯಾಂಡೇಜ್ ಅಂತ ಏನಂತಾರೆ ಅದನ್ನು ತರೋದಕ್ಕೆ ಅವ್ರು ಹೋಗ್ತಾರೆ. ಆದರೆ ದ್ರೌಪದಿ ಅವ್ರು ಏನು ಮಾಡ್ತಾರೆ ಅಂದರೆ ತಾನು ತೊಟ್ಟಂಥ ವಸ್ತ್ರನ ಸ್ವಲ್ಪ ಭಾಗನ ಹರಿದು ಅದನ್ನು ಅವರಿಗೆ ರಕ್ತ ಬರೋವಂಥದ್ದನ್ನು ನಿಲ್ಲಿಸಿ ಅವನ ಒಂದು ಪ್ರೀತಿಗೆ ಅವನ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಆ ಕ್ಷಣದಲ್ಲಿ ಶ್ರೀಕೃಷ್ಣ ಆಕೆಗೆ ಇನ್ನೆಲ್ಲ ಕಷ್ಟಗಳಲ್ಲೂ ನಾನು ಇರ್ತೀನಿ ಅಂತೇಳಿ ನಮಗೆ ಮಹಾಭಾರತದಲ್ಲಿ ಬರೋಂಥ ಒಂದು ಸನ್ನಿವೇಶ ಏನು ದುರ್ಯೋಧನ ಒಂದು ಸಭಾ ಮಂಟಪದಲ್ಲಿ ದ್ರೌಪದಿಯ ಒಂದು ವಸ್ತ್ರಾಭರಣ ಏನು ಸೀರೆಯನ್ನು ಸೆಳೆಯುವಂಥ ಸಂದರ್ಭದಲ್ಲಿ ದುಶ್ವಾಸನ ಸಾಹಸ ಮಾಡ್ತಾ ಇರ್ತಾರೆ. ಆಗ ಅವರು ಒಂದು ಒದಿಕೆಯನ್ನು ಶ್ರೀಕೃಷ್ಣನಿಗೆ ಯಾವ ರೀತಿ ಸಹಾಯ ಮಾಡಿದರು ಅದೇ ಸಂದರ್ಭದ ನೆನಪಿನಲ್ಲಿ ಅದರ ಭಾಗವಾಗಿ ಶ್ರೀಕೃಷ್ಣ ಪರಮಾತ್ಮ ಅವರು ಎಷ್ಟು ಸೀರೆನ ಎಳೆದ್ರೂ ಸಹ ಸಂಪೂರ್ಣವಾಗಿ ಆಕೆಗೆ ವಸ್ತ್ರನ ಒಂದು ಆಶೀರ್ವದಿಸಿ ಸಂಪೂರ್ಣವಾಗಿ ಆಕೆಯನ್ನು ರಕ್ಷಣೆ ಮಾಡೋಂಥ ಕೆಲಸ ಶ್ರೀಕೃಷ್ಣ ಪರಮಾತ್ಮ ಮಾಡಿದ್ದಾರೆ ಅಂತೇಳಿ ನಮಗೆ ಪುರಾಣಗಳಲ್ಲಿ ನಾವು ಓದಿರೋಂಥದ್ದು.